ಹ್ಮ್. ವಿದ್ಯಾರ್ಥಿಗಳೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಶೇಕಡಾದಾಗದ ನೀವು ಮಾಡ್ರಿ, ಮಾಡೋದಾದ್ರೆ ನಾ ತಿಳಿಸ್ತನು. ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಉತ್ತರ ಬರ್ತದ. ನೋಡ್ರಿ, ನೀವು ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. 10 ಸೆಂಟಿಮೀಟರ್ ಉದ್ದದ ಕೋಲನ್ನು ಅಳೆಯುವಾಗ ಆದ ತಪ್ಪಿನಿಂದ ಕೋಲಿನ ಉದ್ದ 10.1 ಸೆಂಟಿಮೀಟರ್ ಎಂದಾಯ್ತು. ಏನು ಅಳೆಯಾಗ ಏನಾಗ್ಬಿಡ್ತು, 0.1 ಸೆಂಟಿಮೀಟರ್ ಹೆಚ್ಚಿಗೆ ತೋರಿಸ್ತು. ಹಂಗಾರೆ ಶೇಕಡಾ ದೋಷ ಎಷ್ಟು ತಪ್ಪು ಹೆಚ್ಚಿಗೆ ತೋರಿಸ್ತು ಶೇಕಡಾದಾಗ ಹೇಳ್ರಿ ಅಂತಾರ. ಅವಾಗ ನೀವೇನು ಮಾಡಬೇಕು, ದೋಷ ತಕ್ಕೋಬೇಕು. ದೋಷ ಹೆಂಗೆ ತಕ್ಕೊಳ್ಳೋದು? ನಿಜವಾದ ಅಳತೆಯನ್ನು ತಪ್ಪಾದ ಅಳತೆ ಒಳಗೆ ಕಳೆದ್ರೆ ಏನು ಬರ್ತದ, ದೋಷ ಬರ್ತದೆ. ತಪ್ಪಾದ ಅಳತೆ, ನಿಜವಾದ ಅಳತೆ ಸಾಣದಿರ್ತದ, ತಪ್ಪಾದ ಅಳತೆ ದೊಡ್ಡದಾಗಿರ್ತದ. ಅಥವಾ ಕಡಿಮೆ ಕೊಟ್ಟಿದ್ದ ಅಂದ್ರೆ ನಿಜವಾದ ಅಳತೆಗಿಂತಲೂ ಕಡಿಮೆ ಆಗಿರ್ತದ. ಏನೋ ಕಡಿಮೆ ಕೊಟ್ಟಿದ್ದ ಅಂದ್ರೆ 99 ಸೆಂಟಿಮೀಟರ್ ಅಂತ ಹೇಳಿದ್ರೆ 1 ಸೆಂಟಿಮೀಟರ್ ಕಡಿಮೆ ಆಗ್ತದೆ. ಇದು ಹೆಚ್ಚು ಹೇಳದ. ನೀವು ಎಷ್ಟು ಹೆಚ್ಚು ಹೇಳದ? 10.1 ಅಂದ್ರೆ 10.1 ಅಳದ. ಏನು ಗಡಿಬಿಡಿಯಾಗ 10 ಸೆಂಟಿಮೀಟರ್ ಕೊಡೋದ್ರ ಬದಲಾಗಿ 10.1 ಸೆಂಟಿಮೀಟರ್ ಕೊಟ್ಟ. ಅಂದ್ರೆ ತಪ್ಪಾದ ಅಳತೆ ಅದು. ಕೋಲಿನ ಉದ್ದ 10.1 ಸೆಂಟಿಮೀಟರ್ ಎಂದಾಯ್ತು ಅಳದ್ ನೋಡೋದ್ರೊಳಗೆ ದೋಷ ಆಗಿತ್ತು. ಮೊದಲು ಏನು ಮಾಡಬೇಕು, ದೋಷ ತಕ್ಕೋಬೇಕು. ದೋಷ ಹೆಂಗೆ ತಕ್ಕೋಬೇಕಂದ್ರೆ, ದೋಷ ಬರೋಬ್ಬರಿ ತಪ್ಪಾದ ಅಳತೆ ಮೈನಸ್ ನಿಜವಾದ ಅಳತೆ. ತಪ್ಪಾದ ಅಳತೆ ಮೈನಸ್ ನಿಜವಾದ ಅಳತೆ ಬರೋಬ್ಬರಿ. ತಪ್ಪಾದ ಅಳತೆ ಎಷ್ಟದ? 10.1 ಅದ. ಮೈನಸ್ ನಿಜವಾದ ಅಳತೆ ಎಷ್ಟದ? 10. ಒಂದು ಸ್ಥಾನ ಬಿಂದು ಮಾಡ್ಕೋಬೇಕೀಗ. ಅದ್ರಾಗ ಒಂದು ಹೋತಂದ್ರೆ ಎಷ್ಟು ದೋಷ ಆಯ್ತು? 0.1 ದೋಷ ಆಯ್ತು. ದೋಷ ಎಷ್ಟಾಯ್ತು? 0.1. ಎಷ್ಟು? 10ಕ್ಕೆ 0.1 ದೋಷ ಆದ್ರೆ 100ಕ್ಕೆ ಎಷ್ಟು? 10 ಸೆಂಟಿಮೀಟರ್ಗೆ ಎಷ್ಟು ದೋಷ ಆಯ್ತು? 0.1 ದೋಷ ಆಯ್ತು. ಶೇಕಡ ಅಂದ್ರೆ ಎಷ್ಟು ಹಚ್ಕೋತೀರಿ? 100ಕ್ಕೆ ಎಷ್ಟು? ಏನು ಭಾಳ ಬಿರಿನೇ ಇಲ್ಲ ಲೆಕ್ಕಗಳು ಇವು. ಮೊದಲ ದೋಷ ತಕ್ಕೋಬೇಕು. ಯಾವಾಗಲಾದ್ರೂ ಶೇಕಡಾ ದೋಷ ನಿಜವಾದ ಅಳತೆಗೆ, ಕೊಂಡ ಬೆಲೆಗೆ, ಮೂಲ ಜನಸಂಖ್ಯೆಗೆ, ಯಾವುದೇ ಇರಲಿ, ನಿಮ್ಮ ಸಂಬಳ ಅವೆಲ್ಲ ಶೇಕಡಾದಾಗ ಬರ್ತಾವೆ. ಶೇಕಡ ಯಾವುದು? ನಿಜವಾದದ್ದು, ಸ್ಥಿರವಾದದ್ದು, ಅಂದ್ರೆ ನಿರ್ದಿಷ್ಟವಾದದ್ದು. 100ಕ್ಕೆ ಎಷ್ಟು ದೋಷ ಅನ್ನೋದು ಕಂಡುಹಿಡಿದೆ ಶೇಕಡ. ಈಗೊಂದು ಉದಾಹರಣೆ, ದೋಷ ಬರೋಬ್ಬರಿ ತಪ್ಪಾದ ಅಳತೆದೊಳಗೆ ನಿಜವಾದ ಅಳತೆಯನ್ನು ಕಳೆದಾಗ ದೋಷ ಎಷ್ಟು ಬಂತು? 0.1 ಬಂತು. ಅದ್ರದ್ದು ಒರಿಜಿನಲ್ ಅಳತೆ ಎಷ್ಟಿತ್ತು? 10 ಸೆಂಟಿಮೀಟರ್ ಇತ್ತು. ನಾವಿಲ್ಲಿ ಸ್ಥಾನ ಬೆಲೆ ಕರೆಕ್ಟ್ ಹಾಕೊಂಡ್ರೆ ಕಳೆಯುತ್ತದೆ. ನೋಡ್ರಿ, ಇಲ್ಲಿ ಬಿಂದುದ ಮುಂದೆ 1 ಸ್ಥಾನ ಅದ ಅಂದ್ರೆ ನೀವು ಬಿಂದು 0 ಕೊಡಬೇಕು. ಹೆಂಗದ ನೋಡ್ರಿ, 10.1 10.0 ಕಳೆದ್ರಿ ಅಂತಂದ್ರೆ ಸ್ಥಾನ ಬೆಲೆ ಕೊಡ್ಲೇಬೇಕು ನೀವು. ಅಂದ್ರೆ ಅದಕ್ಕೆ ಒಂದು ಬೆಲೆ ಬರ್ತದೆ. ತಿಳಿತಲ್ಲ? 0 ದೋಷ ಬಂತಿಲ್ಲ ನೋಡ್ರಿ. ಈಗ ನೀವು 10 ಕಳೆದು ಬಿಟ್ರೂ ಬರ್ತದೆ. ಆದ್ರೆ ಅದು ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸ್ಥಾನ ಬೆಲೆ ಹಾಕ್ಯಂದ. ಯಾವುದೇ ಒಂದು ಬಿಂದುದ ಮುಂದೆ 0 ಇತ್ತು ಅಂದ್ರೆ ಅದು ಪೂರ್ಣ ಸಂಖ್ಯೆ ಹಿಂದಿಂದು. ಇದು ಪೂರ್ಣ ಸಂಖ್ಯೆ ಅಂತ ತಿಳ್ಕೋಬೇಕು. ಬಿಂದುದ ಮುಂದೆ ಬೇಕಾದಷ್ಟು 0 ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಅದೇ ಒಂದು ವೇಳೆ ದಶಮಾಂಶದ ಮುಂದೆ ಒಂದು ಅಂಕಿ ಬಂತು ಅಂದ್ರೆ ಈ ಹಿಂದಿನ ಸ್ಥಾನಕ್ಕೆ ಬೆಲೆ ಸಿಗ್ತದೆ. ಪೂರ್ಣ ಸಂಖ್ಯೆದಾಗ ಬಿಂದುದ ಎಡಕ್ಕೆ 0ಕ್ಕೆ ಬೆಲೆ ಇರ್ತದೆ. ಏನು? ಬಿಂದುದ ಪೂರ್ಣ ಸಂಖ್ಯೆದ ಮುಂದೆ 0ಗೆ ಬೆಲೆ ಸಿಗ್ತದೆ. ದಶಮಾಂಶದಾಗ ಸಂಖ್ಯೆಯ ಹಿಂದ 0ಗೆ ಬೆಲೆ ಸಿಗ್ತದೆ. ಇದನ್ನು ತಿಳ್ಕೊಬೇಕು. ಸರಿಯಾಗಿ ಅದರದ್ದು ಬೇಸಿಕ್ ಅರ್ಥ ಮಾಡ್ಕೋಬೇಕು ನೀವು. ನಿಜವಾದ ಅಳತೆ ಎಷ್ಟದ? 10 ಸೆಂಟಿಮೀಟರಿಗೆ 10 ಸೆಂಟಿಮೀಟರಿಗೆ ಬರೋಬ್ಬರಿ 0.1 ದೋಷ. 0.1 ದೋಷ. ಶೇಕಡ ಅಂದ್ರೆ ಎಷ್ಟು ಹಚ್ಕೋತಾರೆ? 100ಕ್ಕೆ ಬರೋಬ್ಬರಿ ಎಷ್ಟು? 100 ಸೆಂಟಿಮೀಟರ್ ಆಗಿದ್ದರೆ ಎಷ್ಟು ದೋಷ ಆಗ್ತದ? 100 ಗುಂಡ್ಲೆ 0.1 ಸರ್ವಾಸ ಬಾಗಿಲೆ 10
ಲಕ್ಷ ಕೊಟ್ಟು ನೋಡ್ರಿ ಇಲ್ಲಿ ಇದರ ಸ್ಥಾನ ಬೆಲೆ ಕೊಡ್ಬೇಕು ನೀವು ಇಲ್ಲಿ 10 ನೋಡ್ರಿ. ಈಗ ಈ 10 ಹೋತು, 10 ಹತ್ತಲೆ ಈ 10 ಹೋತು, ಈ 10 ಹೋತು, ಬರೋಬ್ಬರಿ 1 ಶೇಕಡ ದೋಷ ಎಷ್ಟು ಬಂತು? 1% ಬಂತು. ನೋಡ್ರಿ ಇಲ್ಲಿ ಒಂದು ವೇಳೆ ಶೇಕಡ 1 ಸಿಗಲಿಲ್ಲ ಅಂದ್ರೆ ಅದಕ್ಕೆ ಸಮನಾದದ್ದು ಯಾವುದು? ಇದು ನೋಡ್ರಿ, ಇದು ಪೂರ್ಣ ಸಂಖ್ಯೆ. ಇದಕ್ಕೆ ನೀವು 1 0 ಕೊಟ್ಟರು ಬೆಲೆ ಇಲ್ಲ ಅಂತ ಹೇಳಿದ್ನಲ್ಲ. ಬಿಂದುದ ಮುಂದೆ 1 0 ಕೊಟ್ಟರೆ ಇದು ಪೂರ್ಣ ಸಂಖ್ಯೆ ಒಂದೇ. ಆರ್ ಅದನ್ನು ಹಿಂಗೂ ಹಚ್ಚಬಹುದು, 1.0% ಅಂತ ಹಚ್ಚಬಹುದು. ಇದು ಹಚ್ಚಿದರೆ ದಶಮಾಂಶ ತೆಗೆದರೆ ಹೊಳ್ಳಿ ಇದೇ ಬರ್ತದೆ. ಆದರೆ ನಾವೇನು ಮಾಡಿ ನಿಮ್ಗೆ ಕನ್ಫ್ಯೂಸ್ ಆಗಲಿ ಅಂತ ತಿಳ್ಕೊಂಡು 1 ಮುಂದೆ 1 0 ಕೊಟ್ಟ ಶೇಕಡ ಮಾಡಿ ಅಂದ್ರೆ ಇದಂದ್ರೂ ಒಂದೇ, ಇದಂದ್ರೂ ಒಂದೇ. ಉತ್ತರ ಸಂಖ್ಯೆ ಯಾವುದು? 1.0. ಉತ್ತರ ಸಂಖ್ಯೆ 1.0. ಉತ್ತರ ಸಂಖ್ಯೆ ಸಿ. ಶೇಕಡ ಏನ ಅದನ್ನ ಹಚ್ಚೋ ಪದ್ಧತಿ ಶೇಕಡ ಪ್ರಕಾರ ಹಚ್ಚೋದು. ಅಲ್ಲಿ ಶೇಕಡ ಇಲ್ಲ ಅಂದ್ರೆ ಏನು ದೋಷ ಅಲ್ಲದ. ಆ ಶೇಕಡ ತೆಗೆದಾಗ 1.0 ಆಗಿಬಿಡ್ತದೆ. ಇದನ್ನ ತೆಗೆದ್ರೆ 1 ಆಗ್ತದೆ, ಅದನ್ನ ತೆಗೆದ್ರೆ 1.0 ಆಗ್ತದೆ. ಉತ್ತರ ಸಂಖ್ಯೆ ಸಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ದೋಷ ಬರೋಬ್ಬರಿ ತಪ್ಪಾದ ಅಳತೆದ ನಿಜವಾದ ಅಳತೆಗೇನೆ ಶೇಕಡ ಇರ್ತದೆ. ಯಾವಾಗೂ ನಿಜವಾದ ಅಳತೆಗೆ ಶೇಕಡ ಇರ್ತದೆ. ತಪ್ಪಾದ ಅಳತೆದಾಗ ನಿಜವಾದ ಅಳತೆ ಕಳೆದು ಬಿಟ್ರೆ ಏನಾಗ್ತದೆ? 10.1 ಮೈನಸ್ 10.0 ಸ್ಥಾನ ಬೆಲೆ ಮಾಡ್ಕೊಂಡು ಕಳೆದಾಗ 0.1 ಆಯ್ತು. ಮೂಲ ಅಳತೆ ಎಷ್ಟದ? ನಿಜವಾದ ಅಳತೆಗೆ ದೋಷ ಇರ್ತದೆ. 10 ಸೆಂಟಿಮೀಟರ್ ಎಷ್ಟದ? 10 ಸೆಂಟಿಮೀಟರ್ ಅದ. 10 ಸೆಂಟಿಮೀಟರ್ಗೆ ಬರೋಬ್ಬರಿ 0.1 ದೋಷ. 100ಕ್ಕೆ ಬರೋಬ್ಬರಿ ಎಷ್ಟು? 1 ಶೇಕಡ. 1.0 ಅಂದ್ರೂ ಒಂದೇ. ಅವ ಶೇಕಡ ತೆಗೆದು ಉತ್ತರ ಇಟ್ಟಂದ ನೀವು ಉತ್ತರ ಯಾವ್ದು ಆಯ್ಕೆ ಮಾಡಬೇಕು? 1.0 ಆಯ್ಕೆ ಮಾಡಿರಿ. ಉತ್ತರ ಸಂಖ್ಯೆ ಸಿ. ಚಂದಂಗೆ ತಿಳ್ಕೊಂಡು ಬಿಡಿಸ್ಬೋದು.